Okay, good morning everyone. I am Pradeep. I will be dealing mathematics to you people. Okay, so without wasting any time, let me recall your 10th syllabus, a brief explanation of your 10th syllabus. Okay, so there are about 15 to 16 chapters in your syllabus. In that you have real numbers, okay, and then polynomials, then quadratic equations, and then trigonometry, and then coordinate geometry, and then statistics, and then probability, along with that some other chapters as well, I think circles and surface areas and volumes, and pair of linear equations, okay. These are all your major topics of your 10th syllabus. So let me recall them one by one. So first one is real numbers. So you have studied about real numbers. In that there are natural numbers, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರೀತಾರೆ. ಓಕೆ, ನ್ಯಾಚುರಲ್ ನಂಬರ್ಸ್, integers, those are denoted by z, and then rational numbers, and finally irrational numbers. Okay, these are all comes under real numbers. So natural numbers means 1, 2, 3 and so on up to infinity. Integers means positive numbers 1, 2, 3, 4 and so on up to infinity, and along with that 0, -1, -2 and so on up to minus infinity. So those are all integers. Rational numbers means the numbers of the form p by q, where q not equal to 0. These are all comes under rational numbers. Apart from rational numbers, whatever remains, those comes under irrational numbers, the numbers which cannot be written in the form of p by q. p by q form ಅಲ್ಲಿ ಬರದೇ ಇರತಕ್ಕಂಥ ನಂಬರ್ಸ್ನ ಇರ್ರಾಷನಲ್ಸ್ ಅಂತ ಕರಿತೀರಿ. ಫಾರ್ ಎಕ್ಸಾಂಪಲ್ √2 and then √5, pi, these are all irrational numbers. Okay, so these are all comes under the chapter real numbers. Now coming to polynomials, next chapter, that is in that so in the chapter polynomials you have studied zeros of a polynomial. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಸಮೀಕರಣಗಳು ಅಂತ ಕರೀತಾರೆ ಪಾಲಿನಾಮಿಯಲ್ಸ್ಗೆ, ಸಮೀಕರಣಗಳು. ಓಕೆ, ಜೀರೋಸ್ ಆಫ್ ಎ ಪಾಲಿನಾಮಿಯಲ್. ಓಕೆ, ದೆನ್ ಥ್ರೂ ಗ್ರಾಫಿಂಗ್ ಜೀರೋಸ್ ಅರ್ಥ ಏನು, ಜಾಮೆಟ್ರಿಕಲ್ ಮೀನಿಂಗ್ ಏನು ಜೀರೋಸ್ದು, ಅದನ್ನು ಓದಿರ್ತೀರಿ. ಜಾಮೆಟ್ರಿಕಲ್ ಮೀನಿಂಗ್ ಏನು ಜೀರೋಸ್ದು ಅಂದರೆ, ನೀವು ಯಾವುದೇ ಒಂದು ಪಾಲಿನಾಮಿಯಲ್ನ ಗ್ರಾಫ್ ಹಾಕಿದಾಗ, ಓಕೆ, ಕರೆಸ್ಪಾಂಡಿಂಗ್ ಗ್ರಾಫ್ ಹಾಕಿದಾಗ ಆ ಕರ್ವ್ ಎಕ್ಸ್ ಆ್ಯಕ್ಸಿಸ್ನ ಎಲ್ಲಿ ಮೀಟ್ ಆಗುತ್ತೆ ಆ ಪಾಯಿಂಟ್ನ ಜೀರೋಸ್ ಅಂತೀರಿ, ಜೀರೋ ಆಫ್ ದ್ಯಾಟ್ ಪಾಲಿನಾಮಿಯಲ್. ಫಾರ್ ಎಕ್ಸಾಂಪಲ್ ಈ ರೀತಿ ಒಂದು ಲೈನ್ ಇದೆ, ಒಂದು ಪಾಲಿನಾಮಿಯಲ್ದು ಇಕ್ವೇಷನ್ದು ಗ್ರಾಫ್ ಹಾಕಿದಾಗ ಇಷ್ಟು ಬಂತಂದರೆ ಅದು ಎಕ್ಸ್ ಆ್ಯಕ್ಸಿಸ್ನ ಈ ಪಾಯಿಂಟ್ ಹತ್ರ ಮೀಟ್ ಆಗ್ತಾಯಿದೆ. ಸೊ ದಿಸ್ ಪಾಯಿಂಟ್ ಇಸ್ ದ ಜೀರೋ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಪಾಲಿನಾಮಿಯಲ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ಇದು ಪಾಯಿಂಟ್ 2 ಆಗಿದ್ದರೆ
x-axis ಅಲ್ಲಿ 2 ಹತ್ರ ಮೀಟ್ ಆದರೆ ದ ಜೀರೋ ಆಫ್ ದ ಪಾಲಿನಾಮಿಯಲ್ ಇಸ್ 2. ಸಪೋಸ್ ಅದು ಪಾಯಿಂಟ್ 3 ಹತ್ರ ಮೀಟ್ ಆದರೆ x-axisನ ಜೀರೋ ಆಫ್ ದ್ಯಾಟ್ ಪಾಲಿನಾಮಿಯಲ್ ಇಸ್ 3. ಸಪೋಸ್ ಅದು ಈ ಕಡೆ ನೆಗೆಟಿವ್ ಸೈಡ್ ಮೇಲಾದರೂ ಮೀಟ್ ಆದರೆ ಈ ರೀತಿ ಸಮ್ವೇರ್ ಹಿಯರ್, ಅವಾಗ ಇಲ್ಲೇನಿದೆ ಫಾರ್ ಎಕ್ಸಾಂಪಲ್ ಇಲ್ಲಿ -2 ಇದೆ ಅನ್ಕೋರಿ, -2 ಈಸ್ ದ ಜೀರೋ ಆಫ್ ದ್ಯಾಟ್ ಪಾಲಿನಾಮಿಯಲ್. ಸೊ the polynomial has not only one zero, there may be more than one zeros. It depends upon the degree of that polynomial. ಸೊ ಅದ್ರದ್ದು ಡಿಗ್ರಿ ಎಷ್ಟಿದೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಆ ಪರ್ಟಿಕ್ಯುಲರ್ ಪಾಲಿನಾಮಿಯಲ್ಗೆ ಎಷ್ಟು ಜೀರೋಸ್ ಇದಾವೆ ಅಂತೇಳಿ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಡಿಗ್ರಿ, ಫಸ್ಟ್ ಆಫ್ ಆಲ್ ವಾಟ್ ಯು ಮೀನ್ ಬೈ ಡಿಗ್ರಿ? ಡಿಗ್ರಿ ಇಸ್ ದ ಹೈಯೆಸ್ಟ್ ಪವರ್ ಪ್ರೆಸೆಂಟ್ ಇನ್ ದ ಗಿವನ್ ಪಾಲಿನಾಮಿಯಲ್, that is called degree. ಈಗ ಫಾರ್ ಎಕ್ಸಾಂಪಲ್ x³ + 3x² + 2x + 1 = 0 ಇದೆ. ಅದ್ರದ್ದು ಹೈಯೆಸ್ಟ್ ಪವರ್ ಎಷ್ಟಿದೆ? ಇಲ್ಲಿ x⁻³ ಇದೆ, ಇಲ್ಲಿ x⁻² ಇದೆ, ಇಲ್ಲಿ x ಎಷ್ಟಿದೆ ಅಂದರೆ ಪವರ್ 1 ಇದೆ ಅಂತ ಅರ್ಥ. ಸೊ ಇಲ್ಲಿ 3 ಇದೆ, 2 ಇದೆ, 1 ಇದೆ, ಆ ಮೂರರಲ್ಲಿ ಹೈಯೆಸ್ಟ್ ನಂಬರ್ ಇಸ್ 3. ಸೊ ಈ ಪಾಲಿನಾಮಿಯಲ್ದು ಡಿಗ್ರಿ 3. ಓಕೆ, ಸೊ ಪಾಲಿನಾಮಿಯಲ್ ಡಿಗ್ರಿ 3 ಇದೆ ಅಂದರೆ ಅದಕ್ಕೆ ಎಟ್ಮೋಸ್ಟ್ 3 ಜೀರೋಸ್ ಇರ್ತಾವೆ. ಎಟ್ಮೋಸ್ಟ್ 3 ಜೀರೋಸ್, ಎಟ್ಮೋಸ್ಟ್ ಅಂದರೆ 3 ಜೀರೋಸ್ ಇರ್ಬೋದು ಅಥವಾ ಅದಕ್ಕಿಂತ ಕಡಿಮೆ ಇರ್ಬೋದು, ಅದನ್ನು ಮೀರಿ ಇರೋಕ್ಕೆ ಚಾನ್ಸ್ ಇಲ್ಲ. ಓಕೆ, ಸೊ ಅಂದರೆ ಮ್ಯಾಕ್ಸಿಮಮ್ ನಮಗೆ 3 ಜೀರೋಸ್ ಇರ್ತಾವೆ ಡಿಗ್ರಿ 3 ಇರತಕ್ಕಂಥ ಪಾಲಿನಾಮಿಯಲ್ಗೆ. ಓಕೆ, ಅದಕ್ಕಿಂತ ಜಾಸ್ತಿ ಇರೋಕ್ಕೆ ಚಾನ್ಸ್ ಇಲ್ಲ. ಅಂದರೆ 3 ಜೀರೋಸ್ ಇರ್ಬೋದು ಅಥವಾ 2 ಜೀರೋಸ್ ಇರ್ಬೋದು ಅಥವಾ 1 ಜೀರೋ ಇರ್ಬೋದು, ಲೈಕ್ ದಟ್. ಓಕೆ, ಸೊ ಇದು ಜೀರೋಸ್ ಬಗ್ಗೆ ಆಯಿತು ಪಾಲಿನಾಮಿಯಲ್ಸ್ ಚಾಪ್ಟ್ರಲ್ಲಿ. ಆಮೇಲೆ ಜೀರೋಸ್ನ ಬೈ ಗ್ರಾಫ್ ಹಾಕಿ ಹೆಂಗೆ ಸಾಲ್ವ್ ಮಾಡ್ಬೇಕು ಅನ್ನೋದು ಇತ್ತು ನಿಮಗೆ ಪಾಲಿನಾಮಿಯಲ್ಸ್ ಚಾಪ್ಟ್ರಲ್ಲಿ. ಫೈಂಡಿಂಗ್ ದ ಜೀರೋಸ್ ಆಫ್ ಎ ಪಾಲಿನಾಮಿಯಲ್ ಬೈ ಗ್ರಾಫಿಂಗ್. ಸೊ ಗ್ರಾಫ್ಸ್ ಯೂಸ್ ಮಾಡಿ ಹೆಂಗೆ ನಾವು ಪಾಲಿನಾಮಿಯಲ್ ಜೀರೋಸ್ ಫೈಂಡ್ ಔಟ್ ಮಾಡ್ಬೇಕು ಅನ್ನೋದಿತ್ತು. ಗ್ರಾಫ್ ಯೂಸ್ ಮಾಡಿ ಹೆಂಗೆ ಮಾಡ್ತೀರಿ? ಅವ್ರು ಏನು ಇಕ್ವೇಷನ್ ಕೊಟ್ಟಾರ ಅದ್ರದ್ದು ಕರೆಸ್ಪಾಂಡಿಂಗ್ ಗ್ರಾಫ್ ಡ್ರಾ ಮಾಡ್ತೀರಿ. ಆ ಗ್ರಾಫಲ್ಲಿ ನೀವು ಡ್ರಾ ಮಾಡಿರ್ತಕ್ಕಂಥ ಕರ್ವ್ x-axisನ ಎಲ್ಲಿ ಮೀಟ್ ಆಗುತ್ತೆ ಆ ಪಾಯಿಂಟ್ನ ಜೀರೋಸ್ ಅಂತ ಡಿಸೈಡ್ ಮಾಡ್ತಾರೆ. ಓಕೆ, ದೀಸ್ ಆರ್ ಆಲ್ ಕಮ್ಸ್ ಅಂಡರ್ ಪಾಲಿನಾಮಿಯಲ್. ನಾವು ನೆಕ್ಸ್ಟ್ ಕಮಿಂಗ್ ಟು ಕ್ವಾಡ್ರಾಟಿಕ್ ಇಕ್ವೇಷನ್ಸ್. ಕ್ವಾಡ್ರಾಟಿಕ್ ಇಕ್ವೇಷನ್ ಮೀನ್ಸ್ ಡಿಗ್ರಿ 2 ಇರತಕ್ಕಂಥ ಇಕ್ವೇಷನ್ಸ್ನ ನೀವು ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಕರಿತೀರಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ x² + 2x + 1 = 0. ಡಿಗ್ರಿ ಮೀನ್ಸ್ ಹೈಯೆಸ್ಟ್ ಪವರ್, ಇಲ್ಲಿ ಹೈಯೆಸ್ಟ್ ಪವರ್ 2 ಇದೆ. ಸೊ ಇಟ್ ಈಸ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್. ಡಿಗ್ರಿ 2 ಇರತಕ್ಕಂಥ ಇಕ್ವೇಷನ್ಗೆ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಕರಿತೀರಿ. ಓಕೆ, ಇದನ್ನು ಈ ಚಾಪ್ಟ್ರಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ನ ಹೆಂಗೆ ಸಾಲ್ವ್ ಮಾಡ್ಬೇಕು ಅನ್ನೋದಿತ್ತು ನಿಮ್ಮ ಸಿಲೆಬಸ್ಗೆ 10th. ಅದರಲ್ಲಿ ಸೆವರಲ್ ಮೆಥಡ್ಸ್ ಇದ್ದವು. ಮಿಡಿಲ್ ಟರ್ಮ್ ಸ್ಪ್ಲಿಟ್ ಮಾಡಿ ಸಾಲ್ವ್ ಮಾಡೋದು, ಬೈ ಸ್ಕ್ವೇರಿಂಗ್ ಮಾಡಿ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮಾಡಿಬಿಟ್ಟು ಇಕ್ವೇಷನ್ನ ಸಾಲ್ವ್ ಮಾಡೋದು. ಆಮೇಲೆ ಬೈ ಫ್ಯಾಕ್ಟ್ರಿಂಗ್ ಇತ್ತು, ಅಂದರೆ ಕೊಟ್ಟಿರೋ ಇಕ್ವೇಷನ್ನ ಫ್ಯಾಕ್ಟ್ರಿಂಗ್ ಮಾಡಿಬಿಟ್ಟು ಅದರದ್ದು ಸೊಲ್ಯೂಷನ್ಸ್ ಫೈಂಡ್ ಔಟ್ ಮಾಡೋದು. ಆಮೇಲೆ ಬೈ ಯೂಸಿಂಗ್ ಫಾರ್ಮುಲಾ ಇತ್ತು, ಫಾರ್ಮುಲಾ ಯೂಸ್ ಮಾಡಿ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ನ ಸಾಲ್ವ್ ಮಾಡೋದಿತ್ತು. ದ ಫಾರ್ಮುಲಾ ಇಸ್ x = -b ± √b² - 4ac / 2a. x = -b ± √b² - 4ac / 2a. ಓಕೆ, ಸೊ ಇದು ಬೈ ಯೂಸಿಂಗ್ ದ ಫಾರ್ಮುಲಾ ಕ್ವಾಡ್ರಾಟಿಕ್ ಇಕ್ವೇಷನ್ನ ಹೆಂಗೆ ಸಾಲ್ವ್ ಮಾಡ್ಬೇಕು ಅನ್ನೋದಿತ್ತು. ಸೆವರಲ್ ಪ್ರಾಬ್ಲಮ್ಸ್ ಕೂಡ ಸಿಂಪ್ಲಿಫೈ ಮಾಡಿರ್ತೀರಲ್ಲಿ. ಆಮೇಲೆ ಸ್ಕ್ವೇರಿಂಗ್ ಮಾಡಿಬಿಟ್ಟು ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮಾಡಿಬಿಟ್ಟು ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡೋದಿತ್ತು. ಆಮೇಲೆ ಫ್ಯಾಕ್ಟ್ರಿಂಗ್ ಮಾಡಿ ಕ್ವಾಡ್ರಾಟಿಕ್ ಇಕ್ವೇಷನ್ನ ಸಾಲ್ವ್ ಮಾಡೋದಿತ್ತು. ಸೊ ದೀಸ್ ಆರ್ ಆಲ್ ದ 3 ಮೆಥಡ್ಸ್ ವಿಚ್ ಯು ಆರ್ ಗೋಯಿಂಗ್ ಟು ಯೂಸ್ ಇನ್ ಸಾಲ್ವಿಂಗ್ ಕ್ವಾಡ್ರಾಟಿಕ್ ಇಕ್ವೇಷನ್. ಓಕೆ, these are all comes under quadratic equation. Now coming to the next major chapter, that is trigonometry. So ನಿಮಗೆ ಟ್ರಿಗ್ನೋಮೆಟ್ರಿ ಚಾಪ್ಟ್ರಲ್ಲಿ ಟೋಟಲ್ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇರ್ತಾವೆ. ಯು ನೋ ದಟ್ ಆಲ್ರೆಡಿ: ಸೈನ್ ಥೀಟಾ, ಕಾಸ್, ಟ್ಯಾನ್, ಕೊಸೆಕೆಂಟ್ ಥೀಟಾ, secant theta, and finally cot theta. So these are all the 6 trigonometric functions
ವಿಚ್ ಆರ್ ಡಿಫೈನ್ಡ್ ಇನ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂಡರಲ್ಲಿ ಅವೆಲ್ಲ ಡಿಫೈನ್ ಆಗಿರ್ತಾವೆ. ಸಪೋಸ್ ಇದು ಆ್ಯಂಗಲ್ ತೀಟಾ ಆ್ಯಂಡ್ ಇದು ರೈಟ್ ಆ್ಯಂಗಲ್ ಅಂದರೆ 90 ಡಿಗ್ರಿ ಆಗಿದ್ದರೆ, ಆ್ಯಂಡ್ ನೇಮ್ ದ ಟ್ರಯಾಂಗಲ್ ಆಸ್ ABC. ಸೊ ಇದೇನಾಗುತ್ತೆ, ತೀಟಾ ಆ್ಯಂಗಲ್ಗೆ ಅಪೋಸಿಟ್ ಇರತಕ್ಕಂಥ ಸೈಡ್ ಅಪೋಸಿಟ್ ಸೈಡ್, ದೆನ್ 90 ಡಿಗ್ರಿ ರೈಟ್ ಆ್ಯಂಗಲ್ಗೆ ಅಪೋಸಿಟ್ ಇರತಕ್ಕಂಥ ಸೈಡ್ ಇದು AC, ಆ್ಯಂಡ್ ದಟ್ ಈಸ್ ಹೈಪೋಟೆನ್ಯೂಸ್, ಆ್ಯಂಡ್ BC ಇಟ್ ಈಸ್ ಬೇಸ್ ಆಫ್ ದಟ್ ಟ್ರಯಾಂಗಲ್. ಸೊ ಆ್ಯಂಗಲ್ಗೆ ಅಪೋಸಿಟ್ ಇರೋ ಸೈಡು ಇದು, ದಟ್ ಈಸ್ ಕಾಲ್ಡ್ ಅಪೋಸಿಟ್ ಸೈಡ್. ದೆನ್ ರೈಟ್ ಆ್ಯಂಗಲ್ಗೆ ಅಪೋಸಿಟ್ ಇರತಕ್ಕಂಥ ಸೈಡು ಇದು, ದಟ್ ಈಸ್ ಹೈಪೋಟೆನ್ಯೂಸ್, ಆ್ಯಂಡ್ ಉಳಿದಿದ್ದು ಬೇಸ್. ಓಕೆ, ಇನ್ ದ ರೈಟ್ ಆ್ಯಂಗಲ್ ಟ್ರಯಾಂಗಲ್ ದೀಸ್ ಆರ್ ಆಲ್ ಡಿಫೈನ್ಡ್. The sin theta is defined as opposite by hypotenuse. Okay, cos theta is defined as base by hypotenuse. Tan theta is defined as opposite by base. Then cosecant andre hypotenuse by opposite. Secant means base by hypotenuse. Secant means hypotenuse by base, and then finally cot is base by opposite. Sin theta is opposite by hypotenuse. Cos theta is base by hypotenuse. Tan theta is opposite by base. Cosecant theta is hypotenuse by opposite. Secant theta is hypotenuse by base, and cot theta is base by opposite. Okay, ಸೊ ದೀಸ್ ಆರ್ ಆಲ್ ಡಿಫೈನ್ಡ್ ಇನ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ನಿಮಗೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅಥವಾ ನಿಮ್ಮ ನೋಟ್ಸಲ್ಲಿ ಇದ್ದಿರುತ್ತೆ ಪ್ರತಿಯೊಂದು. ಬೈ ಯೂಸಿಂಗ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಯು ಜಸ್ಟ್ ಗ್ಲಾನ್ಸ್ ದೆಮ್. ಓಕೆ, ಜಸ್ಟ್ ರಿಕಾಲಿಂಗ್. ಸೊ ಈಗ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಡಿಫೈನ್ ಆಗಿರ್ತಾವೆ. ಓಕೆ, ದ ಆ್ಯಂಗಲ್ಗೆ ಅಪೋಸಿಟ್ ಇರತಕ್ಕಂಥ ಸೈಡ್ ಅಪೋಸಿಟ್ ಸೈಡ್, ರೈಟ್ ಆ್ಯಂಗಲ್ ಅಂದರೆ 90 ಡಿಗ್ರಿಗೆ ಅಪೋಸಿಟ್ ಇರೋ ಸೈಡ್ ಹೈಪೋಟೆನ್ಯೂಸ್, ಆ್ಯಂಡ್ ಇದು ಬೇಸ್. ಓಕೆ, ನಾವು ನಿಮಗೆ ಇಷ್ಟೇ ಎಲ್ಲ, ಇದ್ರ ಜೊತೆಗೆ ಕೆಲವೊಂದು ರಿಲೇಷನ್ಸ್ ಕೂಡ ಇದ್ವು, ಅದ್ರ ಬೇಸ್ ಮೇಲೆ ಪ್ರಾಬ್ಲಮ್ಸ್ ಇದ್ವು. ಫಸ್ಟ್ ಆಫ್ ಆಲ್ ಸ್ಟ್ಯಾಂಡರ್ಡ್ ಆ್ಯಂಗಲ್ ವ್ಯಾಲ್ಯೂಸು ಸೈನ್ ಕಾಸ್. ಸೊ 0 ಡಿಗ್ರಿ ಇದ್ದರೆ ಸೈನ್ 0 is 0, ಕಾಸ್ 0 is 1, ಸ್ಟ್ಯಾಂಡರ್ಡ್ ಆ್ಯಂಗಲ್ ವ್ಯಾಲ್ಯೂಸ್. ಆಮೇಲೆ 30 ಡಿಗ್ರಿ ಇದ್ದರೆ ಸೈನ್ 30 is 1/2, ಕಾಸ್ 30 is √3/2. ದೆನ್ 45 ಡಿಗ್ರಿ ಇತ್ತು, ಸೈನ್ 45 is 1/√2. ಸಿಮಿಲರ್ಲಿ ಕಾಸ್ 45 is also 1/√2. ನೆಕ್ಸ್ಟ್ 60 ಡಿಗ್ರಿ ಇತ್ತು, ಸೈನ್ 60 is √3/2, ಆ್ಯಂಡ್ ದೆನ್ ಕಾಸ್ 60 is 1/2. ದೆನ್ 90 ಡಿಗ್ರಿ, ಸೈನ್ 90 ಡಿಗ್ರಿ is 1, ಕಾಸ್ 90 ಡಿಗ್ರಿ is 0. ಇವಿಷ್ಟು ಸ್ಟ್ಯಾಂಡರ್ಡ್ ಆ್ಯಂಗಲ್ ವ್ಯಾಲ್ಯೂಸ್ ಇದ್ವು ನಿಮಗೆ. Sin 0 is 0, cos 0 is 1. Then sin 30 is 1/2, cos 30 is √3/2. Sin 45 is 1/√2, cos 45 is 1/√2. Sin 60 is √3/2, cos 60 is 1/2. Sin 90 is 1, cos 90 is 0. ಇದನ್ನು ಇವೆಲ್ಲ ಸ್ಟ್ಯಾಂಡರ್ಡ್ ಆ್ಯಂಗಲ್ ವ್ಯಾಲ್ಯೂಸ್ ಇದ್ವು. ಅದ್ರ ಜೊತೆಗೆ ಕೆಲವೊಂದು ರಿಲೇಷನ್ಸ್ ಕೂಡ ಇದ್ವು ನಿಮಗೆ, ಐ ಮೀನ್ ಫಾರ್ಮುಲಾಸ್. That is, cosecant theta can be written as 1/sin theta. Cosecant theta can be written as 1/sin theta. Then secant theta can be written as 1/cos theta. Then tan theta can be written as sin theta by cos theta. And then cot theta can be written as cos theta by sin theta. ಈ ರಿಸಲ್ಟ್ಸ್ ಇದ್ವು. These 4 results. Cosecant theta can be replaced by 1/sin theta. Secant theta is replaced by 1/cos theta. Tan theta is replaced by sin theta by cos theta. Cot theta is replaced by cos theta by sin theta. ಇದು ಇಷ್ಟೇ ಅಲ್ಲ, ಇದ್ರ ಜೊತೆಗೆ ಇನ್ನೂ ಕೆಲವು ರಿಲೇಷನ್ಸ್, ಐ ಮೀನ್ ಫಾರ್ಮುಲಾಸ್ ಇದ್ವು. ಅವನು ಯೂಸ್ ಮಾಡಿ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡಿರ್ತೀರಿ. ದೋಸ್ ಆರ್ sin square theta plus cos square theta equal to 1. Then secant square theta
minus tan square theta equal to 1, then cosecant square theta minus cot square theta equal to 1, sin square plus cos square equal to 1, secant square minus tan square equal to 1, cosecant square minus cot square equal to 1. ಸೊ ಇವೆಲ್ಲ ರಿಲೇಷನ್ಸ್, ಇವೆಲ್ಲ ಫಾರ್ಮುಲಾಸ್ ಬೇಸ್ ಮೇಲೆ ಪ್ರಾಬ್ಲಮ್ಸ್ ಇದ್ವು. ಇವೆಲ್ಲ ಯೂಸ್ ಮಾಡಿಕೊಂಡು ನೀವು ಆ ಪ್ರಾಬ್ಲಮ್ಸ್ನ ಕೂಡ ಸಾಲ್ವ್ ಮಾಡಿರ್ತೀರಿ. ಓಕೆ, ಸೊ ದೀಸ್ ಆರ್ ಇನ್ ದ ರೈಟ್ ಆ್ಯಂಗಲ್ ಟ್ರಯಾಂಗಲ್ ದ ಡೆಫಿನಿಷನ್ ಆಫ್ ಈಚ್ ಆ್ಯಂಡ್ ಎವ್ರಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಆಮೇಲೆ ಇವು ಫಂಡಮೆಂಟಲ್ ಐಡೆಂಟಿಟೀಸ್, ಆಮೇಲೆ ಇವು ರೆಸಿಪ್ರೋಕಲ್ ಐಡೆಂಟಿಟೀಸ್. ಇವೆರಡು ರೆಸಿಪ್ರೋಕಲ್ ಅಂದರೆ ರಿವರ್ಸ್. ಇವಾಗ ಕೊಸಿಕೆಂಟ್ನ ಹೆಂಗೆ ಬರ್ತೀರಿ, ಸೈನಿಗೆ ರಿವರ್ಸ್ ಅಂದರೆ 1/sin, ಸಿಕೆಂಟ್ನ 1/cos ಆ್ಯಂಡ್ ಟ್ಯಾನ್ನ sin/cos, ಕಾಟ್ನ cos/sin ಅಂತ ರಿಸಲ್ಟ್ ರಿಪ್ಲೇಸ್ ಮಾಡ್ತೀರಿ. ಓಕೆ, ಸೊ ಎಲ್ಲ ಫಾರ್ಮುಲಾಸು ಸ್ಟ್ಯಾಂಡರ್ಡ್ ಆ್ಯಂಗಲ್ ವ್ಯಾಲ್ಯೂಸ್ ಬೇಸ್ ಮೇಲೆ ಕೆಲವು ಪ್ರಾಬ್ಲಮ್ಸ್ ಇದ್ದವು. ನಿಮಗೆ ಫಸ್ಟ್ ಇಯರಲ್ಲಿ ಇದ್ರದ್ದು ಕಂಟಿನ್ಯೂಷನ್ ಇರುತ್ತೆ. ಓಕೆ, ಟ್ರಿಗ್ನೋಮೆಟ್ರಿ ಏನು ವರ್ಕ್ ಮಾಡಿರಿ 10th ಅದರದ್ದು ನೆಕ್ಸ್ಟ್ ಕಂಟಿನ್ಯೂಷನ್ ಫಸ್ಟ್ ಇಯರಲ್ಲಿದೆ. ಓಕೆ, ಸೊ ಇಟ್ ಈಸ್ ಅ ಬ್ರೀಫ್ ಇನ್ಫಾರ್ಮೇಷನ್ ಅಬೌಟ್ ಟ್ರಿಗ್ನೋಮೆಟ್ರಿ. ನಾವು ಕಮಿಂಗ್ ಟು ಕೋಆರ್ಡಿನೇಟ್ ಜಾಮೆಟ್ರಿ. ಕೋಆರ್ಡಿನೇಟ್ ಜಾಮೆಟ್ರಿನಲ್ಲಿ ಏನು ಡಿಸ್ಟೆನ್ಸ್ ಫಾರ್ಮುಲಾ ಇತ್ತು. ಅಂದರೆ ಎರಡು ಪಾಯಿಂಟ್ಸ್ ನಡುವಿನ ದೂರ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಫಾರ್ಮುಲಾ ಇತ್ತು. ದಟ್ ಈಸ್, ಈಗ x1 y1 ಆ್ಯಂಡ್ x2 y2 ಎರಡು ಪಾಯಿಂಟ್ಸ್ ಇದ್ದರೆ ಅವೆರಡರ ನಡುವಿನ ಪಾಯಿಂಟ್ಸ್ ನಡುವಿನ ಡಿಸ್ಟೆನ್ಸ್ ದೂರ ಫೈಂಡ್ ಔಟ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಫಾರ್ಮುಲಾ ರೂಟ್ ಆಫ್ x2 minus x1 whole square plus y2 minus y1 whole square. So root of x2 minus x1 whole square plus y2 minus y1 whole square. ಅಂದರೆ x ಕೋಎಫಿಷಿಯೆಂಟ್ಸ್ದು ಡಿಫ್ರೆನ್ಸು x2 minus x1 whole square and then y ಕೋಎಫಿಷಿಯೆಂಟ್ಸ್ದು ಡಿಫ್ರೆನ್ಸ್ y2 minus y1 whole square. ಸೊ ಎರಡು ಪಾಯಿಂಟ್ಸ್ ನಡುವಿನ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಫಾರ್ಮುಲಾ ಈ ಕೋಆರ್ಡಿನೇಟ್ ಜಾಮೆಟ್ರಿನಲ್ಲಿ ಅದಿತ್ತು ನಿಮಗೆ. ಓಕೆ, ಇದ್ರ ಜೊತೆಗೆ ಇನ್ನೊಂದಿತ್ತು ಸೆಕ್ಷನ್ ಫಾರ್ಮುಲಾ ಅಂತೇಳಿ. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಆದಮೇಲೆ ನಿಮಗೆ ಸೆಕ್ಷನ್ ಫಾರ್ಮುಲಾ ಅಂತೇಳಿತ್ತು ಕೋಆರ್ಡಿನೇಟ್ ಜಾಮೆಟ್ರಿನಲ್ಲಿ. ಸೆಕ್ಷನ್ ಫಾರ್ಮುಲಾ ಮೀನ್ಸ್ ಸಪೋಸ್ 2 ಪಾಯಿಂಟ್ಸ್ ಇದ್ದಾವೆ, x1 y1 ಒಂದು ಪಾಯಿಂಟು, ಇನ್ನೊಂದು x2 y2. ಸೊ 2 ಪಾಯಿಂಟ್ಸ್ ಇದ್ದಾವೆ, ಅವೆರಡು ಪಾಯಿಂಟ್ಸ್ನ ಜಾಯಿನ್ ಮಾಡಿದ್ರೆ ನಿಮಗೊಂದು ಲೈನ್ ಸೆಗ್ಮೆಂಟ್ ಬರುತ್ತೆ. ಸೊ ಆ ಲೈನ್ ಸೆಗ್ಮೆಂಟ್ನ ಯಾವುದೋ ಒಂದು ಪಾಯಿಂಟ್, ಇನ್ನೂ ಒಂದು ಪಾಯಿಂಟ್, ಆ ಲೈನ್ ಸೆಗ್ಮೆಂಟ್ನ 2 ಪಾರ್ಟ್ಸಾಗಿ ಡಿವೈಡ್ ಮಾಡಿದೆ, 2 ಪಾರ್ಟ್ಸಾಗಿ ಇನ್ ದ ರೇಷಿಯೋ m:n. ದೆನ್ ದ ಕೋಆರ್ಡಿನೇಟ್ಸ್ ಆಫ್ ದಿಸ್ ಪಾಯಿಂಟ್, ಈ ಪಾಯಿಂಟ್ದ ಕೋಆರ್ಡಿನೇಟ್ಸು mx2 plus nx1 by m plus n and then my2 plus ny1 by m plus n. ಓಕೆ, ಸೊ 2 ಪಾಯಿಂಟ್ಸ್ ಇದ್ದಾವೆ, x1 y1 x2 y2. ಅವೆರಡು ಪಾಯಿಂಟ್ಸ್ನ ಜಾಯಿನ್ ಮಾಡಿದ್ರೆ ಲೈನ್ ಸೆಗ್ಮೆಂಟ್ ಬರುತ್ತೆ. ಆ ಸೆಗ್ಮೆಂಟ್ನ ಇನ್ನೂ ಒಂದು ಪಾಯಿಂಟು 2 ಪಾರ್ಟ್ಸಾಗಿ ಡಿವೈಡ್ ಮಾಡಿದೆ m:n ರೇಷಿಯೋನಲ್ಲಿ. ದೆನ್ ಆ ಪಾಯಿಂಟ್ದು ಕೋಆರ್ಡಿನೇಟ್ಸ್ ಇವು ಸೆಕ್ಷನ್ ಫಾರ್ಮುಲಾ. ಓಕೆ, ಸೊ ಇದು ಇತ್ತು ಕೋಆರ್ಡಿನೇಟ್ ಜಾಮೆಟ್ರಿನಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಆದಮೇಲೆ. ಆಮೇಲೆ ಇದ್ರ ಬೇಸ್ ಮೇಲೆ ಪ್ರಾಬ್ಲಮ್ಸ್ ಕೂಡ ಇದ್ವು, ಅವನು ಕೂಡ ನೀವು ಸಿಂಪ್ಲಿಫೈ ಮಾಡಿರ್ತೀರಿ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಕೋಆರ್ಡಿನೇಟ್ ಜಾಮೆಟ್ರಿ, ಡಿಸ್ಟೆನ್ಸ್ ಫಾರ್ಮುಲಾ ಆ್ಯಂಡ್ ಸೆಕ್ಷನ್ ಫಾರ್ಮುಲಾ. ಓಕೆ, ನೆಕ್ಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಂತಿತ್ತು ನಿಮಗೆ ಚಾಪ್ಟರ್. ಇದ್ರ ಕಂಟಿನ್ಯೂಷನ್ ಪಾರ್ಟ್ ಕೂಡ ಫಸ್ಟ್ ಇಯರಲ್ಲಿದೆ. ಶ್ರೇಣಿಗಳು ಅಂತಿರಲ್ಲ, ಶ್ರೇಣಿಗಳು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ಸೊ ಎ ಪಿ ಶಾರ್ಟ್ ಫಾರ್ಮಲ್ಲಿ ಎ ಪಿ ಅಂತ ಕರಿತೀರಿ, ಅರ್ಥಮೆಟಿಕ್ ಪ್ರೋಗ್ರೆಷನ್. ಅದರಲ್ಲಿ ಎ ಅನ್ನೋದು ಫಸ್ಟ್ ಟರ್ಮು, ಡಿ ಅಂದರೆ ಕಾಮನ್ ಡಿಫ್ರೆನ್ಸು. ಸೊ nth ಟರ್ಮ್ ಏನಂತೀರಿ, Tn ಈಕ್ವಲ್ ಟು nth ಟರ್ಮ್ಗೆ ರಿಸಲ್ಟು a ಪ್ಲಸ್ n ಮೈನಸ್ 1 ಇಂಟು ಡಿ. Tn ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ, ಇದು nth ಟರ್ಮ್. ನೆಕ್ಸ್ಟ್ ಸಮ್ ಟು n ಟರ್ಮ್ಸ್ ಇತ್ತು, Sn ಅಂದರೆ nth ಟರ್ಮ್ವರೆಗೂ ಸಮ್ ಆ್ಯಡ್ ಮಾಡಿದಾಗ ಬರ್ತಕ್ಕಂಥ ರಿಸಲ್ಟು ಅರ್ಥಮೆಟಿಕ್ ಪ್ರೋಗ್ರೆಷನ್ದು. ಓಕೆ, ಸೊ Sn ಏನಿತ್ತು n/2 ಇಂಟು
2a plus n minus 1 into d, n by 2 into 2a plus n minus 1 into d. ಇದು Sn, sum to n terms. nth term a plus n minus 1 into d, where a ಅಂದರೆ ಫಸ್ಟ್ ಟರ್ಮ್, d ಅಂದರೆ ಕಾಮನ್ ಡಿಫ್ರೆನ್ಸ್. ಓಕೆ, ಸೊ ಅದ್ರ ಬೇಸ್ ಮೇಲೆ ಸೆವರಲ್ ಪ್ರಾಬ್ಲಮ್ಸ್ ಇದ್ವು ಅರ್ಥಮೆಟಿಕ್ ಪ್ರೋಗ್ರೆಷನ್. ಅದರ ಕಂಟಿನ್ಯೂಷನ್ ಪಾರ್ಟ್ ಫಸ್ಟ್ ಇಯರಲ್ಲಿದೆ. ಓಕೆ, ಸೊ ದೆನ್ after the arithmetic progression, statistics ಅಲ್ಲಿ 3 ಟೈಪ್ಸ್ ಇದ್ದಾವೆ. ಐ ಮೀನ್ 3 ರಿಸಲ್ಟ್ಸ್ ಇದ್ದಾವೆ: ಮೀನ್, ಮೀಡಿಯನ್, ಮೋಡ್. ಸಂಖ್ಯಾಶಾಸ್ತ್ರ ಅಂತ ಇದ್ದಿರುತ್ತೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ, ಸಂಖ್ಯಾಶಾಸ್ತ್ರ. ಓಕೆ, ಸೊ ಮೀನ್ ಅಂದರೆ ನಥಿಂಗ್ ಬಟ್ ಆ್ಯಾವ್ರೇಜ್. ದಟ್ ಈಸ್ ಎಲ್ಲ ಅಬ್ಸರ್ವೇಷನ್ಸ್ನ ಆ್ಯಡ್ ಮಾಡ್ತೀರಿ, ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ಎನ್. ಎಲ್ಲ ಅಬ್ಸರ್ವೇಷನ್ಸ್ನ ಆ್ಯಡ್ ಮಾಡಿಬಿಟ್ಟು ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಮಾಡ್ತೀರಿ. ಮೀಡಿಯನ್ ಅಂದರೆ ಕೊಟ್ಟಿರ್ತಕ್ಕಂಥ ಅಬ್ಸರ್ವೇಷನ್ಸಲ್ಲಿ ಏನು ವ್ಯಾಲ್ಯೂಸ್ ಕೊಟ್ಟಾರೋ ಆ ವ್ಯಾಲ್ಯೂಸ್ನ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡ್ರಲ್ಲಿ ರೀಅರೇಂಜ್ ಮಾಡಿದ್ಮೇಲೆ, ಅಸೆಂಡಿಂಗ್ ಮೀನ್ಸ್ ಕಡಿಮೆ ವ್ಯಾಲ್ಯೂಯಿಂದ ಜಾಸ್ತಿ ವ್ಯಾಲ್ಯೂಗೆ, ಡಿಸೆಂಡಿಂಗ್ ಮೀನ್ಸ್ ಜಾಸ್ತಿ ವ್ಯಾಲ್ಯೂಯಿಂದ ಕಡಿಮೆ ವ್ಯಾಲ್ಯೂಗೆ ರೀಅರೇಂಜ್ ಮಾಡಿದ್ಮೇಲೆ ಮಿಡಿಲಲ್ಲಿ ಯಾವ ವ್ಯಾಲ್ಯೂ ಬಂದಿರುತ್ತೆ, ಮಿಡಿಲ್ ಮೋಸ್ಟ್ ವ್ಯಾಲ್ಯೂ, ಅದು ಮೀಡಿಯನ್. ಮೋಡ್ ಅಂದರೆ ಕೊಟ್ಟಿರ್ತಕ್ಕಂಥ ಅಬ್ಸರ್ವೇಷನ್ಸಲ್ಲಿ ಯಾವ ವ್ಯಾಲ್ಯೂ ಜಾಸ್ತಿ ಸರಿ ಅಕ್ಕರ್ ಆಗಿದೆ, ಈ ಸೆಟ್ ಆಫ್ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ ನಿಮಗೆ, ಅವಿಷ್ಟು ವ್ಯಾಲ್ಯೂಸಲ್ಲಿ ಯಾವ ನಂಬರ್ ಭಾಳ ಸರಿ ಇದೆ, ರಿಪೀಟ್ ಆಗಿದೆ, ಆ ವ್ಯಾಲ್ಯೂ ಮೋಡ್. ಇದು ಜನರಲ್ ಮೀನಿಂಗ್. ಸೊ ಅದರಲ್ಲಿ ಸೆವರಲ್ ಮೆಥಡ್ಸ್ ಇದ್ದು ನಿಮಗೆ ಸಾಲ್ವ್ ಮಾಡಲಿಕ್ಕೆ. ಗ್ರೂಪಡ್ ಡಾಟಾ ಇತ್ತು, ಅನ್ಗ್ರೂಪಡ್ ಡಾಟಾ ಇತ್ತು. ಗ್ರೂಪಡ್ ಡಾಟಾ ಮೀನ್ಸ್ ಅಬ್ಸರ್ವೇಷನ್ ಇರುತ್ತೆ, ಅದ್ರ ಜೊತೆಗೆ ಫ್ರೀಕ್ವೆನ್ಸಿ ಕೂಡ ಇರುತ್ತೆ, ಎಫ್. ಓಕೆ, ಅನ್ಗ್ರೂಪ್ಡ್ ಅಂತಂದರೆ ಓನ್ಲಿ ಅಬ್ಸರ್ವೇಷನ್, ಸೆಟ್ ಆಫ್ ವ್ಯಾಲ್ಯೂಸ್ ಅಷ್ಟೇ ಇರ್ತಾವೆ. ಸೊ ಪ್ರತಿಯೊಂದು ಮೆಥಡಲ್ಲಿ ಗ್ರೂಪಡ್ ಡಾಟಾ ಆ್ಯಸ್ ವೆಲ್ ಆಸ್ ಅನ್ಗ್ರೂಪಡ್ ಡಾಟಾ ಎರಡೂ ಕೇಸಸಲ್ಲಿ ಮೆಥಡ್ಸ್ ಇದ್ದವು. ಹೆಂಗೆ ಫೈಂಡ್ ಔಟ್ ಮಾಡಬೇಕು, ಮೀಡಿಯನ್ನು, ಓಕೆ, ಮೋಡು, ಮೀನ್ ಡೆವಿಯೇಷನ್ ಅಬೌಟ್ ಮೀಡಿಯನ್. ಸೊ ಸೆವರಲ್ ರಿಸಲ್ಟ್ಸ್ ಇದ್ದವು, ಅದ್ರ ಬೇಸ್ ಮೇಲೆ ಪ್ರಾಬ್ಲಮ್ಸ್ ಇದ್ದವು. ಸೊ ಅದರದ್ದು ಕಂಟಿನ್ಯೂಷನ್ ಪಾರ್ಟು ಫಸ್ಟ್ ಇಯರಲ್ಲಿದೆ. ಓಕೆ, ಇಟ್ ಈಸ್ ಆಲ್ ಅಬೌಟ್ ಸ್ಟ್ಯಾಟಿಸ್ಟಿಕ್ಸ್, ಎ ಬ್ರೀಫ್ ರೀಕಾಲ್. ಆ್ಯಂಡ್ ಫೈನಲಿ the last major chapter in your syllabus is probability. ಸಂಭವನೀಯತೆ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸಿಗೆ ಸಂಭವನೀಯತೆ ಅಂತಿದ್ದಿರುತ್ತೆ. ಸೊ ಪ್ರೊಬಾಬಿಲಿಟಿನಲ್ಲಿ ಸ್ಯಾಂಪಲ್ ಸ್ಪೇಸ್ ಇತ್ತು, ಎಸ್ ಅಂತ ಡಿನೋಟ್ ಮಾಡ್ತೀರಿ. ಸ್ಯಾಂಪಲ್ ಸ್ಪೇಸ್ ಅಂದರೆ ಸೆಟ್ ಆಫ್ ಆಲ್ ಔಟ್ಕಮ್ಸ್. ಒಂದು ಎಕ್ಸ್ಪೆರಿಮೆಂಟಲ್ಲಿ ಎಷ್ಟು ಔಟ್ಕಮ್ಸ್ ಇದ್ದಾವೆ ಆ ಸೆಟ್ನ ನಾವು ಸ್ಯಾಂಪಲ್ ಸ್ಪೇಸ್ ಅಂತ ಕರಿತೀರಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಕಾಯಿನ್ನ 2 ಟೈಮ್ಸ್ ಟಾಸ್ ಮಾಡಿದರೆ, ಒಂದು ಕಾಯಿನ್ನ 2 ಟೈಮ್ಸ್ ನೀವು ಟಾಸ್ ಮಾಡ್ತೀರಿ. ಟಾಸ್ ಮಾಡಿದಾಗ ಔಟ್ಕಮ್ಸ್ ಏನೇನು ಬರ್ತಾವೆ ನಿಮಗೆ? 2 ಹೆಡ್ಸ್ ಬರ್ಬೋದು, ಹೆಚ್, ಅಥವಾ ಫಸ್ಟ್ ಟೈಮ್ ಹೆಡ್ಡು ನೆಕ್ಸ್ಟ್ ಟೈಮ್ ಟೇಲ್ ಬರ್ಬೋದು, HT, ಆರ್ ಫಸ್ಟ್ ಟೈಮ್ ಟೇಲು ಸೆಕೆಂಡ್ ಟೈಮ್ ಹೆಡ್ ಬರ್ಬೋದು, ಆರ್ ಯು ಮೇ ಗೆಟ್ ಬೋತ್ ಟೇಲ್ಸ್. ಓಕೆ, HH, HT, TH, TT. ಸೊ ಇದು ಸ್ಯಾಂಪಲ್ ಸ್ಪೇಸ್ ವೆನ್ ಯು ಟಾಸ್ ಎ ಕಾಯಿನ್ 2 ಟೈಮ್ಸ್. ಸೊ ಅಂದರೆ ಈಗ ಫಾರ್ ಎಕ್ಸಾಂಪಲ್ 1 ಟೈಮ್ ಟಾಸ್ ಮಾಡಿದ್ರೆ ಅವಾಗ ಸ್ಯಾಂಪಲ್ ಸ್ಪೇಸು HT, ಅಂದರೆ ಹೆಡ್ ಬರ್ಬೋದು ಅಥವಾ ಟೇಲ್ ಬರ್ಬೋದು. 2 ಔಟ್ಕಮ್ಸ್ ಇದಾವೆ ಚಾನ್ಸಸ್ಸು. ಇದು ಸ್ಯಾಂಪಲ್ ಸ್ಪೇಸ್ ಕಾಯಿನ್ನ ಒಂದ್ಸಲ ಟಾಸ್ ಮಾಡಿದಾಗ. ಆರ್ ನೀವು ಒಂದು ಡೈನ ಥ್ರೋ ಮಾಡಿದ್ರೆ ಔಟ್ಕಮ್ಸ್ ಏನು ಬರ್ತಾವೆ? 1 ಬರ್ಬೋದು, 2, 3, 4, 5 ಅಥವಾ 6 ಬರ್ಬೋದು. 1ರಿಂದ 6ವರೆಗೆ ಯಾವುದಾದ್ರೂ ಒಂದು ನಂಬರ್ ಬರುತ್ತೆ ಡೈನ್ ಥ್ರೋ ಮಾಡಿದಾಗ. ಸೊ ಇದು ಸ್ಯಾಂಪಲ್ ಸ್ಪೇಸ್. ಅಂದರೆ ಸ್ಯಾಂಪಲ್ ಸ್ಪೇಸ್ ಮೀನ್ಸ್ ಸೆಟ್ ಆಫ್ ಆಲ್ ಔಟ್ಕಮ್ಸ್ ಏನು ಬರ್ತಾವೆ, ಯಾವುದಾದ್ರೂ ಎಕ್ಸ್ಪೆರಿಮೆಂಟ್ ಆಗಿರಲದು, ಆ ಔಟ್ಕಮ್ಸ್ನ ಕಲೆಕ್ಟ್ ಮಾಡಿ ಬರೆಯೋದು ಸ್ಯಾಂಪಲ್ ಸ್ಪೇಸ್, ವಿಚ್ ಇಸ್ ಡಿನೋಟೆಡ್ ಬೈ ಎಸ್. ಸೊ ನೆಕ್ಸ್ಟು ಇವೆಂಟ್ ಅಂತಿತ್ತು, ಇವೆಂಟ್ ವಿಚ್ ಇಸ್ ಜನರಲಿ ಡಿನೋಟೆಡ್ ಬೈ ಇವೆಂಟ್. ಸೊ ಇವೆಂಟ್ ಅಂದರೆ ಸ್ಯಾಂಪಲ್ ಸ್ಪೇಸಲ್ಲಿ ಇರತಕ್ಕಂಥ ಕೆಲವು ಎಲಿಮೆಂಟ್ಸ್ನ ತೊಗೊಂಡು, ಯಾವುದೇ ಆಗಿರಲಿ ಕೆಲವು ಎಲಿಮೆಂಟ್ಸ್ನ ತೊಗೊಂಡು ಬರೆಯೋದು ಇವೆಂಟ್, ಓಕೆ. ಸೊ ಅದರದ್ದು ಪ್ರೊಬಾಬಿಲಿಟಿನ ಏನಂತ ಡಿನೋಟ್ ಮಾಡ್ತೀರಿ? P of E means probability of E. Probability of E is N of E divided by N of S ಅಂತಿತ್ತು. N of E ಅಂದರೆ ನಂಬರ್ ಆಫ್ ಔಟ್ಕಮ್ಸ್ ಇನ್ E, ಆ ಇವೆಂಟಲ್ಲಿ ಎಷ್ಟು ಔಟ್ಕಮ್ಸ್ ಇದ್ದಾವೆ. N of S ಅಂದರೆ ನಂಬರ್ ಆಫ್ ಔಟ್ಕಮ್ಸ್ ಇನ್ ಸ್ಯಾಂಪಲ್ ಸ್ಪೇಸ್, ಆ ಎಕ್ಸ್ಪೆರಿಮೆಂಟಲ್ಲಿ ಸ್ಯಾಂಪಲ್ ಸ್ಪೇಸಲ್ಲಿ ಎಷ್ಟು ಔಟ್ಕಮ್ಸ್ ಇದ್ದಾವೆ, N of S. ನಂಬರ್ ಆಫ್ ಔಟ್ಕಮ್ಸ್ ಇನ್ E divided by number of outcomes in S, which is probability of E. Okay. Then, ಸೊ ಅದ್ರ ಬೇಸ್ ಮೇಲೆ ಸೆವರಲ್ ಪ್ರಾಬ್ಲಮ್ಸ್ ಇದ್ವು.
ಆಮೇಲೆ ಕಾಂಪ್ಲಿಮೆಂಟ್ ರೂಲ್ ಇತ್ತು, ಇ ಡ್ಯಾಶ್, ಇ ಈಸ್ ಎನಿ ಈವೆಂಟ್, ದೆನ್ ಇ ಡ್ಯಾಶ್ ಅಂದರೆ ಅದರದ್ದು ಕಾಂಪ್ಲಿಮೆಂಟು ಏನು ಮಾಡ್ತಾಯಿದ್ರಿ, ಎಸ್ ಮೈನಸ್ ಇ ಮಾಡ್ತೀರಿ, ಸ್ಯಾಂಪಲ್ ಸ್ಪೇಸ್ ಮೈನಸ್ ಈವೆಂಟ್ ಇ ಮಾಡಿದ್ರೆ ನಿಮಗೆ ಇ ಡ್ಯಾಶ್ ಬರುತ್ತೆ, ವಿಚ್ ಇಸ್ ಕಾಂಪ್ಲಿಮೆಂಟ್ ಆಫ್ ಇ. ಓಕೆ, ಸೊ ಅದ್ರ ಬೇಸ್ ಮೇಲೆ ಕೂಡ ನಿಮಗೆ ಸೆವರಲ್ ಪ್ರಾಬ್ಲಮ್ಸ್ ಇದ್ವು. ಅದರ ಕಂಟಿನ್ಯೂಷನ್ ಪಾರ್ಟು ಫಸ್ಟ್ ಇಯರಲ್ಲಿದೆ. ಓಕೆ, ಸೊ ಇಟ್ ಈಸ್ ಆಲ್ ಅಬೌಟ್ ಪ್ರೊಬಾಬಿಲಿಟಿ. ಸೊ ದ ಮೇಜರ್ ಕಾನ್ಸೆಪ್ಟ್ಸ್ ಆಫ್ ಯುವರ್ 10th syllabus ಆರ್ ಕ್ವಾಡ್ರಾಟಿಕ್ ಇಕ್ವೇಷನ್, ಓಕೆ, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯಬಲ್ಸ್, ಅಂದರೆ 2 ಸಿಸ್ಟಮ್ ಆಫ್ ಇಕ್ವೇಷನ್ಸ್ 2 ಕೊಟ್ಟಿರ್ತಾರೆ ನೋಡ್ರಿ ಆ ಚಾಪ್ಟರ್. ಆಮೇಲೆ ಟ್ರಿಗ್ನೋಮೆಟ್ರಿ ಆ್ಯಂಡ್ ದೆನ್ ಕೋಆರ್ಡಿನೇಟ್ ಜಾಮೆಟ್ರಿ. ಟ್ರಿಗ್ನೋಮೆಟ್ರಿನಲ್ಲಿ ಪ್ರತಿಯೊಂದು ರಿಸಲ್ಟ್ ಇಂಪಾರ್ಟೆಂಟ್, ನಿಮಗೆ ಫಸ್ಟ್ ಇಯರಲ್ಲಿ ಕಂಪ್ಲೀಟ್ ಅವೆಲ್ಲ ರಿಪೀಟ್ ಆಗ್ತಾವೆ ಮತ್ತು ಅದರ ಕಂಟಿನ್ಯೂಷನ್ ಪಾರ್ಟಲ್ಲಿ. ದೆನ್ ಪ್ರೊಬಾಬಿಲಿಟಿ, ಇದ್ರ ಕಂಟಿನ್ಯೂಷನ್ ಪಾರ್ಟ್ ಕೂಡ ಫಸ್ಟ್ ಇಯರಲ್ಲಿದೆ. ಸ್ಟ್ಯಾಟಿಸ್ಟಿಕ್ಸ್, ಸಂಖ್ಯಾಶಾಸ್ತ್ರ, ಅದರ ಕಂಟಿನ್ಯೂಷನ್ ಕೂಡ ಫಸ್ಟ್ ಇಯರಲ್ಲಿದೆ. ಓಕೆ, ಆಮೇಲೆ ಕೋಆರ್ಡಿನೇಟ್ ಜಾಮೆಟ್ರಿದು ಕಂಟಿನ್ಯೂಷನ್, ಅದರ ಮುಂದಿನ ಭಾಗ ಕೂಡ ಫಸ್ಟ್ ಇಯರಲ್ಲಿದೆ. ಸೊ ಆಮೇಲೆ ಅರ್ಥಮೆಟಿಕ್ ಪ್ರೋಗ್ರೆಷನ್, ಎ ಪಿ ಹೇಳಿದ್ನಲ್ಲ, ಅದು ಕಂಟಿನ್ಯೂಷನ್ ಕೂಡ ಫಸ್ಟ್ ಇಯರಲ್ಲಿದೆ. ಸೊ ದೀಸ್ ಆರ್ ಆಲ್ ದ ಮೇಜರ್ ಕಾನ್ಸೆಪ್ಟ್ಸ್, ಮೇಜರ್ ಚಾಪ್ಟರ್ಸ್ ಆಫ್ ಯುವರ್ 10th syllabus ವಿಚ್ ಆರ್ ಗೋಯಿಂಗ್ ಟು ಬಿ ಯೂಸ್ಡ್ ಇನ್ ಫಸ್ಟ್ ಇಯರ್ ಸಿಲೆಬಸ್. ಓಕೆ, ಸೊ ಇವನ್ನೆಲ್ಲ ರೀಕಾಲ್ ಮಾಡ್ಕೊರಿ. ನಿಮ್ಮ ಹತ್ರ ನೋಟ್ಸ್ ಇದ್ದರೆ ಒಂದು ಸಲ ಗ್ಲಾನ್ಸ್ ಮಾಡಿರಿ ಎಲ್ಲ ಪ್ರತಿಯೊಂದು. ಸೊ ಅದರಲ್ಲಿರೋ ಪ್ರತಿ ರಿಸಲ್ಟು ನಿಮಗೆ ಫಸ್ಟ್ ಇಯರ್ ಮ್ಯಾಥಮೆಟಿಕ್ಸಲ್ಲಿ ಕಂಟಿನ್ಯೂ ಆಗಿರುತ್ತೆ. ಓಕೆ, ಸೊ ಕ್ವಾಡ್ರಾಟಿಕ್ ಇಕ್ವೇಷನ್, ರಿಯಲ್ ನಂಬರ್ಸ್, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್, ಟ್ರಿಗ್ನೋಮೆಟ್ರಿ, ಸ್ಟ್ಯಾಟಿಸ್ಟಿಕ್ಸ್, ಪ್ರೊಬಾಬಿಲಿಟಿ, ಅರ್ಥಮೆಟಿಕ್ ಪ್ರೋಗ್ರೆಷನ್, ಆಮೇಲೆ ಕೋಆರ್ಡಿನೇಟ್ ಜಾಮೆಟ್ರಿ. ಸೊ ಇವೆಲ್ಲ ಮೇಜರ್ ಚಾಪ್ಟರ್ಸ್. ಸೊ ಅವನ್ನೆಲ್ಲ ರಿಕಾಲ್ ಮಾಡ್ಕೊರಿ. ಸೊ ದೆನ್ ಇಟ್ ವಿಲ್ ಬಿ ಈಸಿಯರ್ ಫಾರ್ ಯು ಪೀಪಲ್ ಟು ಫಾಲೋ ದ ನೆಕ್ಸ್ಟ್ ಕಂಟಿನ್ಯೂಷನ್. ಸೊ ಮುಂದಿಂದು ಫಸ್ಟ್ ಇಯರ್ ರಿಸಲ್ಟ್ನ ಸಿಲೆಬಸ್ನ ಈಸಿಯಾಗಿ ಫಾಲೋ ಆಗ್ತೀರಿ 10th syllabus ಕ್ಲಿಯರ್ ಇದ್ದರೆ. ಸೊ ಅದನ್ನು ರಿಕಾಲ್ ಮಾಡ್ಕೊರಿ. ಒಂದು ಸಲ ನಿಮ್ಮ ಹತ್ರ ನೋಟ್ಸ್ ಇದ್ದರೆ ತೆಗೆದು ಅದನ್ನೆಲ್ಲ ಗ್ಲಾನ್ಸ್ ಮಾಡ್ಕೊತ ಹೋಗ್ರಿ. ದೆನ್ ಇಟ್ ವಿಲ್ ಬಿ ಮೋರ್ ಕ್ಲಿಯರ್. ಓಕೆ, ಸೊ ಲೆಟ್ ಮಿ ಸ್ಟಾಪ್ ಹಿಯರ್. ವಿ ವಿಲ್ ಕಂಟಿನ್ಯೂ the first year with the first year syllabus in the next class. Okay, thank you.